ಇದು ಶೆಡ್ಯೂಲ್ ಇತ್ತು ಸರ್. ಬೆಳಗ್ಗೆ ಎದ್ದ ತಕ್ಷಣ ಓಡೋದು, ಮತ್ತು ರಾತ್ರಿ ಓಡೋದು, ಮತ್ತು ಬೆಳಗ್ಗೆ ಓಡೋದು. ಸ್ವಾಭಾವಿಕವಾಗಿ ಚುನಾವಣೆ ಅಂದಮೇಲೆ ಅದರಲ್ಲಿ ಬಿಸಿಲಿನ ಒಂದು ತಾಪಮಾನ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಒಂದು 2 ಕಾರ್ಯಕ್ರಮ ಮಾಡಬೇಕು, ಸಾಯಂಕಾಲ 3 ಕಾರ್ಯಕ್ರಮಗಳು ಮಾಡಬೇಕು. ಇದು ಒಂದು ಶೆಡ್ಯೂಲ್ ಇತ್ತು. ಇದಾಗಿನೂ ಕೂಡ ಕಷ್ಟ ಆಗ್ತಿತ್ತು. ಬೆಳಗ್ಗೆ ಒಂದೇ ಕಾರ್ಯಕ್ರಮ, ಸಾಯಂಕಾಲ 2 ಕಾರ್ಯಕ್ರಮ ಸಾಧ್ಯ ಆಗ್ತಿತ್ತು. ಪ್ರಾಕ್ಟಿಕಲಿ ಚೆನ್ನಾಗಾಗಿದೆ. ಇಲ್ಲಿ ನಾವು ಗೆಲ್ತೀವಿ ನಿಶ್ಚಿತವಾಗಿ. ರಾಜು ಅಲ್ಗೂರವ್ರು 1 ಲಕ್ಷ ಅಂತರದಿಂದ ರಾಜು ಅಲ್ಗೂರವ್ರು ಗೆಲ್ತಾರೆ. ಆಮೇಲೆ ಓವರಾಲ್ ನಾವು ನಮ್ಮ ಸೋರ್ಸ್ನಿಂದ ತಿಳ್ಕೊಂಡಿದ್ದೀವಿ. ಈ 14 ಸೀಟ್ರಲ್ಲಿ ಇವತ್ತೊಂದು ದಿವಸ ಕನಿಷ್ಠ ಪಕ್ಷ ನಾವು 10-11 ಸೀಟ್ಸ್ಗಳನ್ನ ನಾವು ಗೆಲ್ತೀವಿ. ರಾಜ್ಯದಲ್ಲಿ ಎಷ್ಟಾಗಬೇಕು? ರಾಜ್ಯದಲ್ಲಿ ಒಂದು 19-20 ಆಗ್ತದೆ ನಮಗೆ. ಏನು ಈ ಬಾರಿ ಗೆಲುವಿನ ಗುಟ್ಟೇನಿರುತ್ತೆ? ಈ ಬಾರು ಗೆಲುವು ವಿಶೇಷವಾಗಿ 10 ವರ್ಷ ಮೋದಿಯವರ ಸುಳ್ಳು. ಅವರು ಭರವಸೆಗಳೇನು ಕೊಟ್ಟಿದ್ದಾರೆ, ಬರೀ ಭರವಸೆಗಳೇ ಆಗಿದ್ದಾವೆ. ಅಚ್ಚೇ ದಿನ ಬಂದಿಲ್ಲ ಜನಕ್ಕೆ, ಉದ್ಯೋಗ ಸಿಕ್ಕಿಲ್ಲ, ಬೆಲೆ ಏರಿಕೆ ನಿಯಂತ್ರಣ ಆಗಿಲ್ಲ, ಮತ್ತು ಭ್ರಷ್ಟಾಚಾರ ಬಗ್ಗೆ ಮಾತಾಡೋರು ಇವರು ಭ್ರಷ್ಟಾಚಾರ ಕೂಡ ಈ ಚುನಾವಣಾ ಬಾಂಡ್ನಲ್ಲಿ ಒಂದು ದಿವಸ ಎಲ್ಲ ಬಹಿರಂಗ ಆಗಿದೆ. ಹೀಗಾಗಿ ಮೋದಿಯವರ ಏನು ಅದು 19ರ ವೇವ್ ಇತ್ತು. ಆವಾಗ ಪುಲ್ವಾಮಾ ರಾಷ್ಟ್ರೀಯತೆ ಬಗ್ಗೆ ಜನರು ಮತ ಹಾಕಿದರು. ಈಗ ಅಂಥದ್ದು ಯಾವುದೂ ಮೋದಿ ಗಾಳಿ ಇಲ್ಲ. 1. 2 ನಮ್ಮ ಗ್ಯಾರಂಟೀಸ್ ಬಗ್ಗೆ ಭಾಳಷ್ಟು ಮಹಿಳೆಯರು ಒಲವು ತೋರಿಸಿದ್ದಾರೆ. ಹಳ್ಳಿಯಲ್ಲಿ 10 ಜನ ನೀವು ಮಹಿಳೆಯನ್ನು ಕೇಳಿದ್ರೆ 7 ಜನ ನಾವು ಗ್ಯಾರಂಟಿ ಪರವಾಗಿ ಓಟ್ ಹಾಕ್ತೀವಿ ಅಂಥೇಳಿ. ಅದೇ ಈ ಬಾರಿ ಇದೆಲ್ಲ ಕೂಡಿ ಸಂಘಟಿತವಾಗಿ ಪ್ರಯತ್ನ ಆಗಿದೆ. ಎಲ್ಲ ಕಡೆ BJP ಒಡೆದ ಮನೆ ಆಗಿತ್ತು. ನಾವೆಲ್ಲ ಸಂಘಟಿತವಾಗಿ ಪ್ರಯತ್ನ ಮಾಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.